ಹಾಯ್ ಫ್ರೆಂಡ್ಸ್, ಒಲ್ಮೆಲು ಮಾತಾಡಗ್ಲ ನಾನು ಕೀರ್ತಿ. ಒಂದು ವ್ಲಾಗ್ ಮಾಡೋಣ ಅಂತ ಟ್ರೈ ಮಾಡಿ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೇನೆ. ಸೊ ನಮ್ಮ ಮನೆಯಲ್ಲಿ ಬೆಳಗಿನ ಪೂಜೆ ಎಲ್ಲ ಈ ಥರ ಆಗಿದೆ. ಮಲ್ಲಿಗೆ ಹಾಕಿದ್ರಿಂದ ತುಂಬ ಮನೆ ಫುಲ್ ಘಮ ಘಮ ಬರ್ತಾ ಇತ್ತು. ಮಧ್ಯಾಹ್ನ ಊಟಕ್ಕೆ ಅಮ್ಮ ಪೈನಾಪಲ್ದು ಮೆಣಸುಕಾಯಿ ಮಾಡುವ ಅಂತ ಹೇಳಿದ್ರು. ಸೊ ಕಟ್ ಮಾಡಲಿಕ್ಕೆ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಇನ್ನೇನು ಕಟ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ನನ್ನ ಮಗು ಎದ್ದ. ಅವನಿಗೆ ಫೀಡ್ ಮಾಡಿಸಿ ಅವನ ಮಲಗಿಸಿ ಬರೋಷ್ಟೊತ್ತಿಗೆ ಅಮ್ಮನೇ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ರು. ಸೊ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ತುಂಬ ದೊಡ್ಡ ದೊಡ್ಡದಾಗಿ ಮಾಡಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಸೊ ಇವಾಗ ಕಟ್ಟೆಲ್ಲ ಆಗಿ ಬೇಯ್ಲಿಕ್ಕೆ ಇಟ್ಟಿದ್ದಾರೆ. ಈಗ ಇದಕ್ಕೆ ಎಷ್ಟು ಬೆಲ್ಲ ಅಮ್ಮ? 3 ಅಚ್ಚು ಬೆಲ್ಲ ಅಂತೆ. ಹಾಕುದಾ ಹಾಕಿ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕಿ. ಅಮ್ಮ ಹಾಕ್ತಾರೆ ಉಪ್ಪು. ಈಗ ಬೇಯ್ತದಲ್ಲ. ಈಗ ಇದಕ್ಕೆ ಮಸಾಲೆ ಎಂತೆಲ್ಲ ಅಂತ. ಕೊತ್ತಂಬರಿ ಎಷ್ಟು? 3 ಸ್ಪೂನ್ ಕೊತ್ತಂಬರಿ ಅಂತೆ. ಮೆಣಸು 15 ಮೆಣಸು ಮತ್ತು ಮೂರುವರೆ ಸ್ಪೂನು ಉದ್ದಿನಬೇಳೆ, 3.5 ಸ್ಪೂನ್ ಉದ್ದಿನಬೇಳೆ, 1.5 ಸ್ಪೂನ್ ಎಳ್ಳು. ಇದನ್ನು ಇಷ್ಟನ್ನು ಚಂದ ಫ್ರೈ ಮಾಡುವ. ಪೈನಾಪಲ್ ಬೇಯ್ತಾ ಉಂಟು. ಇದು 2 ಪೈನಾಪಲ್ ಮೀಡಿಯಮ್ ಸೈಜ್ ಇದಲ್ಲ, ಮೀಡಿಯಮ್ ಸೈಜ್ದು 2 ಪೈನಾಪಲ್ ಬೇಯ್ತಾ ಉಂಟು. ಏನು ಬೇಕು ನಿಮಗೆ? ಎಂತ ಬೇಕು? ಶರ್ಬಕ್. ಯಾವುದದು ಶರ್ಬಕ್? ಲೆಮನ್ ಸೋಡಾ ಶರ್ಬಕ್ಕಾ? ನೀವೇ ಮಾಡ್ತೀರಾ? ಯಾಕೆ ನೀವು ಮಾಡುದಿಲ್ವಾ? ನೀವು ಮಾಡಿಯಾ? ಅಮ್ಮಮ್ಮನ ಕೆಲಸ ಉಂಟಲ್ಲ. ಕಂದ ಎಲ್ಲೋಯ್ತು? ಎಲ್ಲ ಮಸಾಲೆಗೆಲ್ಲ ಹುರಿತಾ ಇದ್ದಾರೆ. ಈಗ ಮಸಾಲೆಗೆಲ್ಲ ಹುರಿದಾಯ್ತು. ನೆಕ್ಸ್ಟ್ ಅದನ್ನು ರುಬ್ಬುದು, ಕಡಿಯುವುದು, ಮಿಕ್ಸಿಗೆ ಹಾಕುವ. ಗರಿ ಗರಿಯಾಗಿ ಹುರಿಬೇಕು ಅದನ್ನು, ಆಗ ಚಂದ ಪುಡಿ ಆಗ್ತದೆ. ಇದು ಬೇಯ್ತಾ ಬಂತೇನಾ? ಬೆಂದಿದೆ ಅಂತೆ. ಈಗ ಇದಕ್ಕೆ ಹುಡಿ ಮಾಡಿಟ್ಟದನ್ನು ಹಾಕ್ತಾರೆ. ಘಮ ಘಮ ಬರ್ತದೆ ಈಗಲೇ. ಹಾಕಿ ಹುಡಿ ಹಾಕಿ ಮಿಕ್ಸ್ ಮಾಡಿ ಅದು ಪೂರ ಹಾಕಿದೆ ಹುಡಿ. ತೆಗ್ದಿಟ್ಟಿ ಅದರಲ್ಲಿ. ಅದು ಪೂರ ಅಷ್ಟು ಬೇಡವಾ? ಈಗ ಸ್ವಲ್ಪ ಹಾಕಿದ್ದಾರೆ, ಮತ್ತೆ ಬೇಕಾದ್ರೆ ಮತ್ತೆ ಇನ್ನೊಂದು ಚೂರು ಹಾಕ್ತಾರಂತೆ. ಅದು ಕುದೀಲಿ ಆಯಿತಾ ಚಂದ. ಇದೀಗ ಎಲ್ಲ ಆದಮೇಲೆ ಹೀಗೆ ಕಾಣ್ತದೆ. ಇನ್ನು ಇದಕ್ಕೊಂದು ಒಗ್ಗರಣೆ ಹಾಕ್ತಾರಂತೆ. ಇಲ್ಲೇ ಘಮ ಘಮ ಬರ್ತದೆ ನೋಡಿ. ಚಂದ ಎಣ್ಣೆ ಎಲ್ಲ ಬಿಟ್ಟು ಚಂದ ಕುದ್ದಿದೆ ಆಯಿತಾ. ಈಗ ಒಗ್ಗರಣೆಗೆ ಎಣ್ಣೆ ಕಾದಿದೆ. ಈಗ ನಾವು ತೆಂಗಿನೆಣ್ಣೆ ಹಾಕುದು ಆಯಿತಾ. ಅದಕ್ಕೆ ಸಾಸಿವೆ, ಆಮೇಲೆ ಎಂತ ಉದ್ದಿನಬೇಳೆಯ ಉದ್ದಿನಬೇಳೆ. ನನ್ನ ಮುಸುಂಟಿ ರಕ್ತ ಉಂಟು. ಮೆಣಸು ಹಾಕೋದು. ಹೀಗೆ ಚಂದ ಮಿಕ್ಸ್ ಮಾಡಿ ಆಯಿತು. ಒಗ್ಗರಣೆಗೆ ರೆಡಿ ಆಯಿತು. ಒಗ್ಗರಣೆ ರೆಡಿ ಆಯಿತು. ಇನ್ನು ಅದಕ್ಕೆ ಹಾಕುದಾ? ಹಾಕು. ಅದನ್ನು ತೆಗಿ ಮಾರಾಯ್ತು ಅಲ್ಲಿಂದ. ಹಾಗೆ ಆಯ್ತಲ್ಲ. ಪೈನಾಪಲ್ ಈ ಪದಾರ್ಥಕ್ಕೆ ಹೆಸರೆಂತ? ಮೆಣಸ್ಕಾಯಿ. ಪೈನಾಪಲ್ ಮೆಣಸ್ಕಾಯಿ ಅಂತ ರೆಡಿ. ಮೆಣಸುಕಾಯಿ ರೆಡಿ. ಪರಿಮಳ ಘಮ ಘಮ ಬರ್ತದೆ. ನಾನು ತಿಂದು ಹೇಳ್ತೇನೆ ಆಯಿತಾ ಹೇಗೆ ಆಗಿದೆ ಅಂತ. ಅವ್ಯುಕ್ತಿ ಎಂತ ಮಾಡ್ತಾ ಇದ್ದೀರಿ?
ಊಟ ಮಾಡಿಸ್ಬೇಕಾ ನಿಮ್ಗೆ? ನೀವೇ ಮಾಡುದಿಲ್ವಾ? ಶೀ ದೊಡ್ಡವರಾಗಿದ್ದೀರಲ್ಲ, ಸ್ಕೂಲ್ಗೆ ಹೋಗ್ಬೇಕಿನ್ನು. ಯಾಕೆ ಅಂತ ಹೇಳಿದ್ರೆ ಅಮ್ಮ ಊಟ ಮಾಡಿಸ್ತಾ ಇದ್ದಾರೆ ಅವನಿಗೆ. ಶೀ ನೆಗರ್ತಾರೆ ಇನ್ನು ನೀವು ಊಟ ಮಾಡುದಿಲ್ಲ ಅಂತ ಹೇಳಿದ್ರೆ. ಎಲ್ಲರದು ಊಟ ಆಯಿತು. ಈಗ ನಾನು ಊಟಕ್ಕೆ ಕೂತೆ. ಇಲ್ಲಿ ನೋಡಿ, ಮಶ್ರೂಮ್ ಸುಕ್ಕ, ಪೈನಾಪಲ್, ಮೆಣಸುಕಾಯಿ ಊಟ ಇಷ್ಟು ಉಂಟು. ಈಗ ನಾನು ಅದನ್ನು ತಿಂದು ಟೇಸ್ಟ್ ಹೇಳ್ತೇನೆ ಹೇಗಾಗಿದೆ ಅಂತ. ಪೈನಾಪಲ್ ಟೇಸ್ಟ್ ಮಾಡಿ ನೋಡಿದೆ, ತುಂಬಾ ಒಳ್ಳೆದಾಗಿ ಬಂದಿತ್ತು. ಹುಳಿ, ಸಿಹಿ, ಖಾರ ಆಗಿ ತುಂಬಾ ಒಳ್ಳೆದಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೂ ಸುಲಭ ಉಂಟಲ್ಲ. ಆಮೇಲೆ ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಅಷ್ಟಾಗ ಸಂಜೆ ಆಯ್ತು. ಇವನು ಹೊರಗೆ ಬಂದು ಆಟ ಆಡ್ತಿದ್ದಾನೆ. ಅವನು ಹಾಗೆ ಕಲ್ಲೆಲ್ಲ ಇಟ್ಟು ಆಟ ಆಡ್ತಿರ್ತಾನೆ ಸಂಜೆ ಹೊತ್ತು. ಆಮೇಲೆ ಪಕ್ಕದ ಮನೆಯವರು ಸ್ವಲ್ಪ ಮಲ್ಲಿಗೆ ಕೊಟ್ರು. ಆಮೇಲೆ ಅದನ್ನು ಕಟ್ಟಿ ದೇವರಿಗೆ ಇಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೆ. ಇದಾಗಿತ್ತು ನಂದು ಇವತ್ತಿದ್ದು ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ. ಥ್ಯಾಂಕ್ ಯು.